ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಬೇಕಾದ್ರೆ ಅದನ್ನ ಖಚಿತಪಡಿಸಿಕೊಂಡು ಮಾಹಿತಿಯನ್ನ ಸಂಗ್ರಹಿಸಿ 2-3 ಬಾರಿ ಖಚಿತಪಡಿಸಿಕೊಂಡು ಆ ಸುದ್ದಿಯನ್ನ ಬ್ರೇಕ್ ಮಾಡ್ತಾರೆ. ಆ ಸುದ್ದಿಗಳ ಪೈಕಿ ಒಂದು ಸುದ್ದಿ ಅಂತಂದ್ರೆ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಕ್ರಾಂತಿ ಆಗೋದು ಪಕ್ಕಾ, ಆ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಯ ಬಳಿಕ ಅವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಈಗ ನೋಡಿ, ಸಂಕ್ರಾಂತಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಕಾಂಗ್ರೆಸ್ ಸರ್ಕಾರ ಬಂದ 6 ತಿಂಗಳಲ್ಲಿ ಮಹಾ ಬೆಳವಣಿಗೆ ಆಗ್ತಾ ಇದೆ. ಆಗಬಹುದು, ಆಗದೆ ಕೂಡ ಇರಬಹುದು. ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಮನೆಯೊಳಗೆ ಜೋರಾಗಿದೆ ಗದ್ದುಗೆಯ ಗುದ್ದಾಟ. ಸಚಿವನಾಗೋದಕ್ಕೆ ಈಗ ಗುದ್ದಾಟಗಳು ಶುರುವಾಗಿದೆ. ಒಬ್ಬೊಬ್ಬರಾಗಿ ಅಸಮಾಧಾನಿತರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅಷ್ಟೇನಾ? ಖಂಡಿತವಾಗ್ಲೂ ಇಲ್ಲ. ಒಬ್ರು DCM ಪಟ್ಟಕ್ಕೋಸ್ಕರ, ಮತ್ತೊಬ್ರು ಮಂತ್ರಿಗಿರಿ ಪಟ್ಟಕ್ಕೋಸ್ಕರ, ಇನ್ನು ಕೆಲವರು ಒಂದು ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ವಿಚಾರ, ಮತ್ತೊಂದಷ್ಟು ಜನ ಕಾಂಗ್ರೆಸ್ನ ಶಾಸಕರು ಕ್ಷೇತ್ರಗಳಿಗೆ ಅನುದಾನವೇ ಬಿಡುಗಡೆ ಆಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕಾಗ್ತಾ ಇಲ್ಲ. ಹಿಂಗೆ ಆದ್ರೆ ನಾವು ಶಾಸಕರಾಗಿದ್ಕೊಂಡು ಮತದಾರ ಪ್ರಭುಗಳ ಹತ್ರ ಹೋಗೋದು ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳಲ್ಲಿ ಅನ್ನೋದು ಕೆಲ ಶಾಸಕರ ಮಾತುಗಳು. ಕಾಂಗ್ರೆಸ್ನಲ್ಲಿ ಅತ್ತ ಸಂಪುಟ ಸಂಕಷ್ಟ ಇದ್ರೆ ಇತ್ತ ಮಂತ್ರಿಗಿರಿಗಾಗಿ ವಾರ್ ಕೂಡ ಶುರುವಾಗ್ತಾ ಇದೆ. 6 ತಿಂಗಳಾಗಿದೆ ಸರ್ಕಾರ ರಚನೆಯಾಗಿ, ಆಗ್ಲೇ ಮಂತ್ರಿಗಿರಿ ಸ್ಥಾನಕ್ಕೋಸ್ಕರ ಪೈಪೋಟಿ, ಗದ್ದುಗೆ ಗುದ್ದಾಟಗಳು ಶುರುವಾಗಿದೆ. ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕಾಂಗ್ರೆಸ್ನ ಶಾಸಕರ ಅಸಮಾಧಾನದ ಹೇಳಿಕೆಗಳು. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ. BR ಪಾಟೀಲ್ ಆದಿಯಿಂದಾಗಿ ಎಲ್ಲರೂ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ. ನೋಡಿ, BR ಪಾಟೀಲ್ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ವೈಯಕ್ತಿಕ ವಿಚಾರಕ್ಕೆ ಧಕ್ಕೆ ಬರದೆ ಆದ್ರೆ ರಾಜೀನಾಮೆನ ಬಿಸಾಕ್ತೀನಿ ಅಂತೇಳಿ ಖಡಾಖಂಡಿತವಾಗಿ ಅವರು ಆಕ್ರೋಶಭರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಅಜಯ್ ಸಿಂಗ್ ಅವರು ಹೈಕಮಾಂಡ್ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿ. ಮಂತ್ರಿ ಆಗ್ತಕ್ಕಂಥ ಆಕಾಂಕ್ಷಿಗಳು ಭಾಳಷ್ಟು ಜನ ಇದ್ದಾರೆ. ನಾನು ಆಕಾಂಕ್ಷಿ ಇದ್ದೀನಿ. ನಾರ್ಮಲಿ ಏನಿರ್ತದಂದರೆ ಒಂದು MP ಚುನಾವಣೆ ಆದಮೇಲೆ 1 ವರ್ಷ ಆದಮೇಲೆ ಮತ್ತೆ ರಿವ್ಯೂ ಮಾಡ್ತಾರೆ ಜನರು ಏನಾಗಬೇಕು ಅಂತ. ಅದು ಪ್ರತಿ ಸರ್ಕಾರದಲ್ಲಿ ನಡೆದಿದೆ, ಇದೇನು ಹೊಸದೇನಲ್ಲ. ನನಗೆ ಈ ಸರ್ಕಾರದ ಎಲ್ಲ ಸಮಸ್ಯೆಗಳು ಗೊತ್ತಿದ್ದಾವೆ. ಗ್ಯಾರಂಟಿ ಕೊಟ್ಟ ಕಾರಣಕ್ಕಾಗಿ ಆರ್ಥಿಕ ಸಮಸ್ಯೆ ನಮಗೂ ಇದೆ. ನಾವು ಯಾವುದೂ ಡೆವಲಪ್ಮೆಂಟನ್ನು ಇದೇ ವರ್ಷ ಪರೀಕ್ಷೆ ಮಾಡಲ್ಲ, ಮುಂದೆ 8 ತಿಂಗಳ ನಂತರ ಮುಖ್ಯಮಂತ್ರಿಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಮ್ಮ KKRDB ಕಲ್ಯಾಣ ಕರ್ನಾಟಕದ ನಿಧಿ ಸಿಗ್ತಾ ಇದೆ, ಅದರಿಂದ ನಾವು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲೂ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು, ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲೂ ಮಾಡೋದಿಲ್ಲೂ ರಿಕ್ವೆಸ್ಟ್ ಮಾಡೋದು. ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಅದಕ್ಕೆ ಕಾದು ನೋಡ್ಬೇಕಷ್ಟೆ. ಎಲ್ಲ ಶಾಸಕರಿಗೆ ಅವಕಾಶ ಸಿಗಬೇಕಾದ್ರು ನಿಜ. ಅದರ ಟೈಮ್ ಬಂದಾಗ ಅದು ಆಗುತ್ತೆ. ಅಂದರೆ ಈಗ 50 ಶಾಸಕರು ಸೈನ್ ಮಾಡಿಕೊಡ್ತಾರೆ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅಧ್ಯಕ್ಷರು ನಮಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಪೇಪರ್ ಸ್ಟೇಟ್ಮೆಂಟು ಇದರದ್ದು ಯಾವುದೋ ನಮ್ಮ ಸರ್ಕಾರದ ಬಗ್ಗೆ ಆಗಲಿ ಪಾರ್ಟಿ ಬಗ್ಗೆ ಆಗಲಿ ಇದಕ್ಕೆಲ್ಲ ಕೊಡಬೇಡ ಅಂತ ಹೇಳಿದರೆ, ಅದರಿಂದ ನಾವೆಲ್ಲ ಶಿಸ್ತುಬದ್ಧವಾಗಿರ್ಬೇಕು. ಅದರಿಂದ ದಯವಿಟ್ಟು ಸಾರಿ. ನಮ್ಮ ಕೈಗಿಲ್ಲಲ್ಲ, ಸುಮ್ಮನೆ ನಾವು ಮಾಧ್ಯಮ ಮುಂದೆ ಮಾತಾಡಿದ್ರೆ ಅದು ಯಾರು ಉಪಮುಖ್ಯಮಂತ್ರಿ ಆಗೋದಲ್ಲ. ಮಾಧ್ಯಮ ಮುಂದೆ ಮಾತಾಡಿದರೆ ಹಾಗಾದ್ರೆ ಎಲ್ಲರೂ ಮಾಧ್ಯಮ ಮುಂದೆ ಮಾತಾಡಿ ಉಪಮುಖ್ಯಮಂತ್ರಿ ಆಗ್ತಿದ್ರು. ಅದೇನೇ ಇದ್ರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ. ಅಶೋಕ್ ಪಟ್ಟಣ ಹೇಳಕ್ಕೆ ನಾನು ಸಾಥ್ ಕೊಡ್ತೇನೆ. ಕೊಡಲಿ, 20 ತಿಂಗಳು ಕೊಡಲಿ, ಎಲ್ರಿಗೂ ಅವಕಾಶ ಕೊಡಿ. ಏನಾಗಿದೆ ಇಲ್ಲಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ, ರಾಜ್ಯದ ಪ್ರಭಾವ ಮಂತ್ರಿ ಮಕ್ಕಳಿಗೆ ಇವರಿಗೆ ಕೊಟ್ಬಿಟ್ರೆ ಜನಸಾಮಾನ್ಯರ ಮಕ್ಕಳು ಏನು ಮಾಡ್ಬೇಕು? ನಮ್ಮಂಥವ್ರು ಏನು ಮಾಡಿ, ನಾ ಮೂರು ಸರಿ ಗೆದ್ದಿದ್ದೀನಪ್ಪ ಅಲ್ವಾ, ನಮ್ಗೆ ಅವಕಾಶ ಸಿಗಲಿಲ್ಲ. ಆದರೆ ನಾವೇನು ಬೇಜಾರಿಲ್ಲ, ಕೊಟ್ಟಿದ್ದೀರಿ. ನೆಕ್ಸ್ಟ್ ಕೊಡೋಂಥ ಸಂದರ್ಭದಲ್ಲಿ ಎಲ್ರಿಗೂ ಅವಕಾಶ ಕೊಡಿ. 20 ತಿಂಗಳು ಯಾರು ಬೇಡ ಅಂತ. 20 ತಿಂಗಳು 2 ಯಾಕೆ ಕಾಯ್ತೀರಿ? 20 ತಿಂಗಳು ಕಳೆದ್ರೆ ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತ. ಏನು ಬೇಕಾದರೂ ಆಗ್ಬೋದು ರಾಜ್ಯದಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಏನು ನೀವು ಹೇಳ್ತಾ ಇದ್ದೀರಿ,
ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಪವಾರು ಇದ್ದಾರೆ, ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲೋದು ಒಂದು ಕಡೆ, 28 ಕ್ಷೇತ್ರಗಳನ್ನು ಗೆಲ್ಲೋದು ಒಂದು ಕಡೆ, ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿರೋ ವಿಧಾನಸಭಾ ಚುನಾವಣೆ. ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ಬರಲಿ ಕನಿಷ್ಠ 140 ಕ್ಷೇತ್ರಗಳನ್ನ 140 ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ನೋಡಿ, ಈಗ ವಿಜೇಂದ್ರ ಅವರು ಕೊಟ್ಟಂತ ಹೇಳಿಕೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಯಾವಾಗ ಬೇಕಾದರೂ ವಿಧಾನಸಭಾ ಚುನಾವಣೆ ಬರ್ಬೋದಾ, ಸಾಧ್ಯನಾ? ರಾಜಕೀಯ ವಿಶ್ಲೇಷಕರ ಹತ್ರ ಮಾತಾಡಿದಾಗ ಅದು ಸಾಧ್ಯ ಆಗೋದಿಲ್ಲ. ಆದರೆ ಏನು ಬೇಕಾದರೂ ಬದಲಾವಣೆಗಳಾಗ್ಬೋದು. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದಕ್ಕೆ ಸಿಎಂ ಹಾಗೂ ಡಿಸಿಎಂ ಕಸರತ್ತನ್ನು ನಡೆಸುತ್ತಿದ್ದಾರೆ. ಬಹಿರಂಗ ಹೇಳಿಕೆ, ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ, ಅಭಿವೃದ್ಧಿಗಾಗಿ ಅಸಮಾಧಾನಗಳು ಹೊರ ಬರ್ತಾ ಇರುವಂಥ ಬೆನ್ನಲ್ಲೇ ಕಸರತ್ತು ನಡೆಸುತ್ತಿದ್ದಾರೆ. ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ರು, ಆದರೂ ಕೂಡ ತಣ್ಣಗಾಗ್ತಾ ಇಲ್ಲ ಮುನಿಸು. ಸರ್ಕಾರದ ಬುಡ ಅಲ್ಲಾಡಿಸುವ ಮಟ್ಟಕ್ಕೆ ಹೋಗುತ್ತಾ ಈಗ ಹೇಳಿಕೆಗಳು, ಅಸಮಾಧಾನಗಳು, ಬೇಡಿಕೆಗಳು. ಸಂಕ್ರಾಂತಿ ಹಬ್ಬದ ಬಳಿಕ ಸರ್ಕಾರ ಪತನ ಅನ್ನುತ್ತಿರುವಂಥ ವಿರೋಧ ಪಕ್ಷದ ನಾಯಕರು ಕೆಲ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ವಿಪಕ್ಷ ನಾಯಕರು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಚುನಾವಣೆ ಎದುರಾಗ್ಬೋದು ಅಂತ ಹೇಳ್ತಿದ್ದಾರೆ. ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಸರ್ಕಾರ ಬೀಳ್ಬೋದು, ಹೊಸ ಸರ್ಕಾರ ರಚನೆ ಆಗ್ಬೋದು. ಅದೆಲ್ಲ ಸಾಧ್ಯತೆಗಳು ಇದೆ, ನಮ್ಮ ಕಣ್ಣ ಮುಂದೆನೇ ಇದೆ. 2019ರಲ್ಲಿ ಏನಾಯಿತು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು, ಗೋವಾದಲ್ಲಿ ಏನಾಯಿತು, ಎಲ್ಲವೂ ಕೂಡ ಗೊತ್ತಿದೆ. ಈಗ ಇರುವಂಥದ್ದು ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ. ಇಲ್ಲಿ ಏನಾದರೂ ಆಗ್ಬಿಡುತ್ತಾ ಇವರ ಈ ಅಸಮಾಧಾನದ ಹೇಳಿಕೆಗಳು ಅನ್ನೋ ಕುತೂಹಲ ಕೇಳಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಕೆಲ ಶಾಸಕರು JDSನಿಂದ ಕಾಂಗ್ರೆಸ್ಗೆ ಬಂದಂತಹ ಶಿವಲಿಂಗೇಗೌಡರು ಇನ್ನೂ ಕೂಡ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಮಾತು ಕೊಟ್ಟಿದ್ದಾರೆ, ನನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ನನ್ನನ್ನು ಸಿದ್ದರಾಮಯ್ಯವರು ಪಕ್ಷಕ್ಕೆ ಕರೆದುಕೊಂಡು ಬಂದರು. ಹೀಗಂತ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿಯೂ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೇಳಿ. ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದಾರೆ ಶಾಸಕರು, ಒತ್ತಡನೂ ಇದೆ ಸರ್ಕಾರ. ಅಲ್ಲಲ್ಲ ಇರಲಿ, ನಾನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಅಣತಿಯಂತೆ ನಡೀತೇನೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಬಂದಿದ್ದಾರೆ. ಅವರು ಈ ಮೊದಲನೇ ಸಾಲಿ ನಿನಗೆ ಕೊಡಬೇಕಾಯ್ತು, ಕಾಲದ ಇದರಲ್ಲಿ ಕೊಡೋಕ್ಕಾಗಲಿಲ್ಲ, ವ್ಯತ್ಯಾಸದಲ್ಲಿ ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಬದ್ಧನಾಗಿದೆ. ಲೋಕಸಭೆ ನಂತರ ಕೆಲವರು ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದಾರೆ ಶಾಸಕರು, ಒತ್ತಡನೂ ಇದೆ ಸರ್ಕಾರ. ಅಲ್ಲಲ್ಲ ಇರಲಿ, ನಾನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಅಣತಿಯಂತೆ ನಡೀತೇನೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಬಂದಿದ್ದಾರೆ. ಅವರು ಈ ಮೊದಲನೇ ಸಾಲಿ ನಿನಗೆ ಕೊಡಬೇಕಾಯ್ತು, ಕಾಲದ ಇದರಲ್ಲಿ ಕೊಡೋಕ್ಕಾಗಲಿಲ್ಲ, ವ್ಯತ್ಯಾಸದಲ್ಲಿ ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಬದ್ಧನಾಗಿದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಸಂಕ್ರಾಂತಿ ಆಗಬಹುದಾ? ಸಾಧ್ಯತೆಗಳು ಅಲ್ಲಗೆಳೆದಕ್ಕಾಗೋದಿಲ್ಲ. ರಾತ್ರಿ ಆಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ. ಸಂಕ್ರಾಂತಿ ಫಿಕ್ಸಾ?
ನಾಗೇಂದ್ರ ಬಾಬು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲೇ ಒಂದಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಂದರೆ ಅದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಫುಲ್ ಮೆಜಾರಿಟಿ ಇರುವಂತಹ ಸರ್ಕಾರದಲ್ಲಿ ಪ್ರಾರಂಭದಲ್ಲೇ ಕೂಡ ಏನು ಅಸಮಾಧಾನಿತ ಹೇಳಿಕೆಗಳು, ಸಚಿವ ಸ್ಥಾನದ ಆಕಾಂಕ್ಷಿಗಳ ಬಹಿರಂಗ ಹೇಳಿಕೆಗಳು, ಅದರ ಬೆನ್ನಲ್ಲೇ ಶಾಸಕರು ಪತ್ರ ಬರೆಯುವಂಥದ್ದು, ಇವೆಲ್ಲವೂ ಕೂಡ ಸರ್ಕಾರದ ಕೊನೆಯ 6 ತಿಂಗಳಲ್ಲಿ ಆಗುವಂಥ ಬೆಳವಣಿಗೆಗಳು ಮೊದಲ 6 ತಿಂಗಳಲ್ಲಿ ಆಗ್ತಾ ಇರೋದೇನಿದೆ ಅದು ಒಂದಷ್ಟು ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು. ಅದರ ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಖುದ್ದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಏನು, BJP ಮತ್ತು JDSನ ಮುಖಂಡರುಗಳು ನಮ್ಮ ಶಾಸಕರನ್ನ ಸೆಳೀತಾ ಇದ್ದಾರೆ. ಅಂದರೆ ಅದರ ಅರ್ಥ ಒಂದು ಪ್ರಯತ್ನ ಆಗ್ತಾ ಇದೆ, ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥದ್ದು. ಆದರೆ ಪ್ರಶ್ನೆ ಬರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರುವಂಥದ್ದು 135 ಇರುವಂತಹ ಶಾಸಕರು ಪಕ್ಷವನ್ನು ಸರ್ಕಾರವನ್ನು ಅಲ್ಲಾಡಿಸುವಂಥದ್ದು ಅಷ್ಟು ಸುಲಭನ ಅನ್ನೋಂಥದ್ದು. ಯಾಕೆ ಅಂತಂದರೆ ನಿಮಗೆ 2/3 ಮೆಜಾರಿಟಿ ಅಂದರೂ ಕೂಡ ತುಂಬ ದೊಡ್ಡ ಮಟ್ಟದ ಸಂಖ್ಯೆ ಬೇಕು. ಅದರ ಜೊತೆಗೆ ಒಂದು ವೇಳೆ ರಾಜೀನಾಮೆ ಕೊಡಿಸ್ಬೇಕಂದ್ರೂ ಕೂಡ ಸುಮಾರು 40-45 ಜನ ಶಾಸಕರು, ಅದು ಈಗಿನ ಸಂದರ್ಭದಲ್ಲಿ ಸಾಧ್ಯ ಇದೆಯಾ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆ ಮಾಡಬೇಕಾದಂಥ ಒಂದಷ್ಟು ಯೋಚನೆ ಮಾಡಬೇಕಾದಂಥ ಸಂಗತಿ. ಆದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು. ಅದು ಹಿಂದೆ ಬೇರೆ ಬೇರೆ ರಾಜ್ಯಗಳ ಏನು ಉದಾಹರಣೆ ತೆಗೆದುಕೊಳ್ಳೋದು, ನಮ್ಮ ರಾಜ್ಯದಲ್ಲಿ ಕೂಡ 2 ಬಾರಿ ಸರ್ಕಾರ ಬಿಡಿಸಿದಂಥ ಉದಾಹರಣೆ ಇರುವಂಥದ್ದು. ಇವೆಲ್ಲವೂ ಕೂಡ ನೋಡೋದಾದರೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುವಂಥದ್ದು, ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ಜೊತೆಗೆ ಈ ಶಾಸಕರ ಅಸಮಾಧಾನವನ್ನು ಎಷ್ಟರ ಮಟ್ಟಿಗೆ ಸ್ಫೋಟಗೊಳ್ಳುತ್ತೆ, ಅದು ಸಂಕ್ರಾಂತಿನೋ ಅಥವಾ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಅನ್ನೋಂಥದ್ದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತು ರಾಜಕೀಯವಾಗಿ ಒಂದಷ್ಟು ಕುತೂಹಲದ ಚರ್ಚೆ ಉಂಟಾಗಿರುವಂಥ ಕೂಡ ಸತ್ಯ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.